ಸುಧಾಕರ್ ಅವರು ಹೆಬ್ಬಟ್ಟು ಒತ್ತಿಸ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ ಅಂತ ಸತ್ಯನ ಮುಚ್ಚಿಡ್ತಾ ಇದ್ದಾರೆ. ಸತ್ಯನ ಮುಚ್ಚಿಡ್ತಾ ಇದ್ದಾರೆ. ಯಾರೇ ಬಟ್ಟು ಏತಕ್ಕೆ ಬಂದು ಏನೋ ಗೊತ್ತಿದ್ರೆ ಅವರೇ ಹೇಳ್ಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು. ಈಗ ಅವ್ರು ಕೇಳಬೇಕು. ಸಮ್ ಪ್ರಾಬ್ಲಮ್ ಇರಬೇಕು. ಕುಮಾರಸ್ವಾಮಿಗೆ ಏನೋ ಅವ್ರ ಅನುಭವದ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ. ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇವತ್ತು ಮಾತಾಡಿದ ರೀತಿ ಬೇರೆ ಇದೆ. ಅವರ ಆಸ್ಪತ್ರೆಯಲ್ಲಿ ಇದ್ದಾರೆ, ಈ ರೀತಿ ಚರ್ಚೆ ಮಾಡುವುದು ಸರಿ ಇಲ್ಲ ಅಂತ ಅವ್ರು ಮಾಡ್ತಾರೆ. ನಿಮ್ ಕಡೆ ಬಟ್ ಮಾಡಿದ್ರೆ ರಾಜಕೀಯದಲ್ಲಿ ಅವ್ರ ಪಾಪ ಅವ್ರಿಗೆ ಕಾನ್ಷಿಯನ್ಸ್ ಇದು ಮೊದಲಿಂದ ರಾಜಕೀಯ ಲಾಭಕ್ಕೋಸ್ಕರ ಅವ್ರು ಮಾತಾಡ್ತಾ ಇದ್ದಾರೆ ಹೊರತು ಅವರ ಜನತೆಗೆ ಅವರ ಹಿರಿತನಕ್ಕೆ ಅದು ಗೌರವ ಬರುವುದಿಲ್ಲ ಅಂತ. ಇರುವಂತ ಎಲ್ಲ ಹಿರಿಯ ಅಧಿಕಾರಿಗಳೇ, ಈ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಹಿರಿಯರಿರ್ಬೋದು ಕಿರಿಯರಿರ್ಬೋದು, ಮರಕ್ಕೆ ಬೇರು ಎಷ್ಟು ಮುಖ್ಯನೋ ತಂದೆ ತಾಯಂದಿರಿಗೆ ಮಕ್ಕಳ ಮೇಲೆ ಬಹಳ ನಂಬಿಕೆ, ಭಕ್ತನಿಗೆ ದೇವ್ರ ಮೇಲೆ ನಂಬಿಕೆ, ರಾಜಕಾರಣಿಗಳಿಗೆ ಅಧಿಕಾರಿಗಳ ಮೇಲೆ ನಂಬಿಕೆ. ನೀವು ಯಾರಿರ್ತೀರೋ ಏನಿರ್ತೀರೋ ಏನೋ ನಿಮ್ಮೆಲ್ಲ ನಮಗೆ ಟ್ರಸ್ಟ್. 1000 ಜನ 1000 ಹೇಳಿದೆ. ಕೊನೆಗೆ ನೀವೇನು ಬಂದು ನಮ್ಗೆ ಹೇಳ್ತೀರಿ ಅದನ್ನೇ ನಾವು ವಾಪಸ್ಸು ತಿರುಗಿಸಿ ಹೇಳ್ತೀವಿ. ಸೊ ಈಗ ಕೆಂಗಲ್ ಹನುಮಂತಯ್ಯನವರು ಬರ್ಸ್ಬಿಟ್ಟಿದ್ದಾರೆ. ದೇವ್ರ ಕೆಲಸ ಪುಸ್ತಕನ ತಿರುಗ್ತಾ ಇದೆ. ಅವರು ಆ ಪುಸ್ತಕದಲ್ಲಿ ಏನ್ ಬರ್ಸಿದ್ದಾರೆ, ನೀವು ಅದನ್ನ ಏನ್ ಬರೆದಿದ್ದೀರಿ ಅಂದ್ರೆ, ಒಂದು ಕೆಲಸವನ್ನ ಯಶಸ್ಸು ಸಾಧಿಸಬೇಕಂದ್ರೆ ಮೊದಲು ಅದನ್ನ ಪ್ರೀತಿಸಬೇಕು ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಪ್ರತಿಯೊಂದು ಮಾತು ಕೂಡ ನಾನು ಒಪ್ತೇನೆ. ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಅಲ್ಲಿ ನಮ್ಗೆ ಹೋಮ ಗೀಮ ಮಾಡಿ ಪೂಜೆ ಮಾಡಿಸಿ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿಸಿದ್ರು. ಅರ್ಚಕಸ್ಯ ಪ್ರಭಾವೇನ ಶಿಲಾಕೋತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಂಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ರಕ್ಕೆ KS ಅಧಿಕಾರಿಗಳ ಹತ್ರಕ್ಕೆ ಬರಬೇಕಾದ್ರೆ ನಿಮ್ಮನ್ನು ದೇವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಏತಕ್ಕೆ ಹೋಗ್ತಾರೆ? ತಮ್ಮ ಕಷ್ಟ ಸುಖ ನೆಮ್ಮದಿ ಬದುಕೋಸ್ಕರ ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, ದೇವ್ರಿಗೂ ನೀವು ಕೈ ಮುಗಿತೀರಿ. ಆಗ ದೇವರ ಹತ್ರಕ್ಕೆ ಏನ್ ಹೇಳಕ್ ಆಗಲ್ವೋ ಅದನ್ನ ಪೂಜಾರಿ ಕೈಲಿ ಹೇಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಹಂಗೆ ಇವತ್ತು ನಿಮ್ಮನ್ನ ಪ್ರತಿಯೊಬ್ಬರು ಕೂಡ ದೇವರ ರೂಪದಲ್ಲಿ ನೋಡ್ಲಿಕ್ಕೆ ನಿಮ್ಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಬರ್ತಾರೆ. ಶಿವಸ್ವರಾಜ್ ಹೇಳ್ದಂಗೆ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಪೆನ್ಷನ್ ಸರ್ಟಿಫಿಕೇಟ್ ಎಲ್ಲ ಪ್ರತಿಯೊಂದು ಬರೆಯೋರು ನೀವೇ. ಕೊನೆಗೆ ನಿಮ್ಗೆ ಇನ್ನೆಲ್ಲ ಏನು ಶಕ್ತಿ ಭಗವಂತ
ಮೊದಲು ಸೃಷ್ಟಿ ಮಾಡಿದಾಗ ಕೊಟ್ಟ ಅಂತಲ್ಲ, ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಒಬ್ಬ ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರರು ಏನಾದ್ರು ಒಂದು ಬರೆದರೆ ತೀರ್ಪು 90% ಸುಪ್ರೀಂ ಕೋರ್ಟ್ ಇಂದ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಅದನ್ನ ಅಪೆಂಡ್ ಮಾಡ್ತಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಟಿಮೇಟ್ಲಿ ನೀವು ಎಷ್ಟು ದಿನ ಇರ್ತಿರೋ ಏನಿರ್ತಿರೋ ಅದು ಮುಖ್ಯ ಅಲ್ಲ. ನಾನು ಅನೇಕ ಭಾಷಣಗಳು ಕೆಲವು ವಿಚಾರದಲ್ಲಿ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಿ? ಅಲ್ಟಿಮೇಟ್ಲಿ ನಾನು 1000 ಹೇಳ್ಬೋದು, ಮುಖ್ಯಮಂತ್ರಿ 1000 ಹೇಳ್ಬೋದು, ರೆವಿನ್ಯೂ ಮಿನಿಸ್ಟರ್ 1000 ಹೇಳ್ಬೋದು, ಇನ್ನೊಬ್ಬ ಮಂತ್ರಿ 1000 ಹೇಳ್ಬೋದು. ಅಲ್ಟಿಮೇಟ್ಲಿ ಕಾನ್ಶಿಯಸ್ ನಿಮ್ಗೆ ಒಪ್ಬೇಕಲ್ಲ ನಾನು ಮಾಡ್ತಾ ಇರುವಂತ ತೀರ್ಮಾನ ಏನಿದೆ. ಏಕೆಂದ್ರೆ ಪ್ರತಿಯೊಬ್ಬನು ಕೂಡ ಅವನ ಭವಿಷ್ಯ ನಿರ್ಮಾಣ ಮಾಡುವಂತ ಶಕ್ತಿ ಒಂದು ಚೂರು ತೊಡಗಾಗೋಯ್ತು ಅಂತಂದ್ರೆ, ಒಬ್ಬ ತಹಶೀಲ್ದಾರ್ ಬರೆಯುವಂತ ಒಂದು ತೀರ್ಪು ಕೊನೆಗೆ ಸುಪ್ರೀಂ ಕೋರ್ಟ್ಗೂ ಹೋಗಿ ಪಾಪ ಅವನು ಸುತ್ತಿ 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 ಅವ್ನು ಎಷ್ಟು ಸವಿತದೆ, ಎಷ್ಟಾಗ್ತದೆ, ಆಸ್ತಿ ಬೆಲೆ ಎಷ್ಟಿತ್ತು, ಈಗ ಮೌಲ್ಯ ಎಷ್ಟಾಗಿದೆ. ಏಕೆಂದ್ರೆ ಪ್ರತಿಯೊಬ್ಬ ಅವನಿಗೇನು ಆಸೆ. ಇವತ್ತು ಕೃಷ್ಣ ಬೈರೇಗೌಡರು ಒಂದು ಕ್ರಾಂತಿಕಾರಿ ಹೆಜ್ಜೆಗೆ ನಮ್ಮ ಸರ್ಕಾರದಲ್ಲಿ ಇಟ್ಟು ನಮ್ಗೊಂದು ದೊಡ್ಡ ಶಕ್ತಿ ಕೊಟ್ಟರು. ಏನು 1,11,11,00,000 ಜನರಿಗೆ ಒಂದು ಭೂಮಿ ವ್ಯವಸ್ಥೆಯನ್ನ ಫೋಟೋ ಇಟ್ಟು ಅವನ ಜಾಗನ ಅಳತೆ ಮಾಡಿ ಕ್ಲೀನಾಗಿ ಮಾಡಿ ಕೊಡುವಂತ ಕೆಲಸ. ನಾನು ಇಲ್ಲಿ ವೆಂಕಟೇಶ್ ಕೂತವ್ರೆ 40 ವರ್ಷದಿಂದ ನನಗೆ ತಹಶೀಲ್ದಾರ್ ಇದ್ರು ಕನಕಪುರದವರು. ಆವತ್ತಿಂದ ನಾನು ನೋಡ್ತಾ ಇದ್ದೀನಿ, ಇದು ಸಾಧ್ಯ ಇರ್ತಿರ್ಲಿಲ್ಲ. ಬೇಕಾದ ಸರ್ಕಾರಗಳು ಬಂತು, ಸರ್ಕಾರಗಳು ಹೋಯ್ತು, ಆದ್ರೆ ಅವಕಾಶ ಸಿಕ್ಕಿದಾಗ ಯಾರು ಏನ್ ಮಾಡ್ತಾರೆ ಅಂತ ಬಹಳ ಮುಖ್ಯ ಅನ್ನೋದಕ್ಕೆ ಇದು ಅಂತ ಒಂದು ಕೆಲಸ. ಇದು ಬಹಳ ಪ್ರಮುಖವಾದಂತಹ ವಿಚಾರ. ಪೋಡಿ ವಿಚಾರ, ಈಗ ಪಾಣಿನ ತೆಗೆದು ನಾವು ಕೈ ಬರೆದಿದ್ದು ನಾವು ಪಾಣಿ ತೆಗೆದುಬಿಟ್ಟು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಭೂಮಿ ಅಂತೇಳಿ ಅದಕ್ಕೆ ಒಂದು ತಂದು. ಇದೆಲ್ಲ ರೆವಲ್ಯೂಷನ್ ಅಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ಅಂತಂದ್ರೆ, ಈಗ ಸ್ಕ್ಯಾನಿಂಗ್ ಮಾಡಕ್ಕೆ ಅವತ್ತು ಮಾಡಕ್ಕಾಗಿದ್ದು ಕಾರ್ಪೊರೇಷನ್ ಬಂದು ನಾನು ಸ್ಕ್ಯಾನಿಂಗ್ ಮಾಡ್ಸಕ್ ಕೊಟ್ಟಿದ್ದೆ. ಕೆಲವು ಒಪ್ಪಾಗ್ತದೆ, ಬರೆಯೋದು, ತಿದ್ದದು, ಮಾಡೋದು, ಒಳಸಾಕೋದು ಇವೆಲ್ಲ ಕೂಡ ಬೇಕಾದಷ್ಟು ನಡ್ಕೊಂಡು ಬರ್ತಾ ಇರ್ತದೆ. ಹಂಗೆ ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ, ನಿಮ್ಗೆ ಬೇಕಾದಷ್ಟು ಜನ ಪ್ರತಿಯೊಂದು ನಿಮ್ಮ ಪ್ರಭಾವ ನೋಡಿ ನಿಮ್ಮ ಹತ್ರ ಬರೋದಕ್ಕಿಂತ ನಿಮ್ಮ ಸ್ವಭಾವ ನೋಡಿ ಜನ ಬರಬೇಕು. ಯು ಶುಡ್ ಆಲ್ವೇಸ್ ಹ್ಯಾವ್ ಎ ಪಾಸಿಟಿವ್ ಆಟಿಟ್ಯೂಡ್. ಎಲ್ಲದಕ್ಕೂ ಸಮಸ್ಯೆ ಇರ್ತದೆ. ನಿಮ್ಮ ಔಟ್ ಆಫ್ ದಿ ವೇ ನಿಮ್ಮನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಕಾನೂನು ವಿರುದ್ಧನೂ ನೀವು ಮಾಡಿ ಅಂತ ನಾವು ನಿಮ್ಗೆ ಯಾರು ಅಡ್ವೈಸ್ ಮಾಡಲಿಕ್ಕೆ ಬರುವುದಿಲ್ಲ, ಇಲ್ಲ ಫೋರ್ಸ್ ಮಾಡಕ್ ಹೋಗುದಿಲ್ಲ. ಇರೋಂತ ಸಿಸ್ಟಮ್ ಅಲ್ಲೇ ಪಾಸಿಟಿವ್ ಆಟಿಟ್ಯೂಡ್ ನೀವು ಇಟ್ಕೊಳ್ಳಿಲ್ಲ ಅಂತಂದ್ರೆ, ಅವ್ರು ಯಾರು ಬೇಕಾದವನು, ನಮ್ಮ ಜಾತಿಯವನು, ಇಲ್ಲ ನನಗೆ ಇನ್ಫ್ಲೂಯೆನ್ಸ್ ಇರೋನು, ಇವನು ದುಡ್ಡು ಕೊಡೋನು ಅನ್ನೋದ್ರಿಂದ ಅವನು ಒಂಥರ ಬರೆಯೋದು, ಮಿಕ್ಕಿದ ಅವನು ಯಾರು ಸ್ವಲ್ಪ ಬಂದ್ರೆ ಅವ್ನು ಇನ್ನೊಂದ್ ತರ ಬರೆಯೋದು, ಅವನ ತಿರ್ಗ್ಸೋದು, ಡಿಸ್ಕಸ್ ಅನ್ನೋದು, ತಿರ್ಗಾ ಇವೆಲ್ಲ ಕೂಡ 4 ದಿನ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಹೋದ್ರೆ ಯಾವುದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಟಿಮೇಟ್ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಕೊನೆಗೆ ರಿವರ್ಸ್ ಆಗುವಂತ ಸಂದರ್ಭ ಕೂಡ ಬರ್ತದೆ. ಅದಕ್ಕೆ ನಮ್ಮ ಸರ್ಕಾರಕ್ಕೆ, ಯಾವುದೇ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕಾದ್ರೆ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಇವು 4 ಪಿಲ್ಲರ್ಗಳು. ನಾವು ಏನ್ ತೀರ್ಮಾನ ಮಾಡ್ತೇವೆ ಅದನ್ನ ಯಾರು ಇಂಪ್ಲಿಮೆಂಟ್ ಮಾಡೋದು? ನೀವೇ ಇಂಪ್ಲಿಮೆಂಟ್ ಮಾಡೋದು. ನೀವು ಇಂಪ್ಲಿಮೆಂಟ್ ಮಾಡೋದನ್ನ ಒಳ್ಳೇದೋ ಸರಿನೋ ಅಂತೇಳಿ ಜನ ಅಭಿಪ್ರಾಯನ ಬರೆಯೋರು ಮೀಡಿಯಾನವರು. ತಿರ್ಗಾ ನೀವೆಲ್ಲ ಸೇರಿ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನು ಮಾಡ್ಲಿ, ನೀವು ಮಾಡ್ಲಿ, ಅದನ್ನೆಲ್ಲ ಮಾಡೋದು ಯಾರು? ನ್ಯಾಯಾಂಗ ಇರ್ತದೆ. ಕೊನೆ ನ್ಯಾಯಾಂಗ ಮಾಡೋದನ್ನು ಕೂಡ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಬರ್ತದೆ. ಈಗಂತೂ ಟಿವಿಗಳೆಲ್ಲ ಬಂದ್ಬಿಟ್ಟು ಮನೆಗೆ ಅಲ್ಲ ಅವರೇ ಒಂದು ದೊಡ್ಡ ಟ್ರಯಲ್ ಮಾಡ್ಬಿಡ್ತಾರೆ. ಇದು ಹಂಗೆ ಇದು ಹಿಂಗೆ ಅಂತೇಳಿ ಕೊನೆಗೆ ಯಾವ ಜಡ್ಜು ಬೇಡ, ಅಲ್ಲೇ ಕುತ್ಕೊಂಡು ಮಾಡ್ಕೊಂಡು ಅದನ್ನೇ ಬರ್ತದೆ. ಸೊ ಹಂಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಈಗ ನಾವು ಇದಕ್ಕೆ ಬಹಳ ಆಲೋಚನೆಯಿಂದ ಈ ಸಂದರ್ಭದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈಗ ಮರಳು ಇರ್ಬೋದು, ಕಲ್ಲಿರ್ಬೋದು, ಜೇಲ್ ಇರ್ಬೋದು, ಅದರಲ್ಲೇನು ಗೋಡೆನೂ ಕಟ್ಬೋದು, ಸೇತುವೆನೂ ಮಾಡ್ಬೋದು, ಗೋಡೆಯನ್ನು ತಡಿಬಹುದು, ಇಲ್ಲ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ರೆ ಕೊನೆಗೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಅವಕಾಶ ಇದೆ. ಸೊ ಜನಕ್ಕೆ ಏನ್ ಆಸೆ? ತಾನು ಬಂದಂತ ಕಷ್ಟಕ್ಕೆ ಆಗ್ಬೋದು. ಸೊ ಹಂಗೆ ಬರೀ ಗೋಡೆ ಕಟ್ಟಕ್ಕೆ ನೀವು ಹೋಗ್ಬೇಡಿ, ಗುರಿ ತಲುಪಲಿಕ್ಕೆ ಸೇತುವೆ ಮಾಡಿ ಜನರ ಮುಂದೋಗ್ಲಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಮ ಬದುಕಿನ, ನಿಮ್ಮ ವ್ಯವಸ್ಥೆಗೆ, ಅವ್ರ ಕೊಟ್ಟೆಗೆ ನಿಮ್ಗೆ ಸಿಕ್ಕಿರೋಂಥ ಅವಕಾಶ ಯಾರು ಸಿಗ್ತದೆ? ಈಗ ನಾವೆಲ್ಲ 5 ವರ್ಷಕ್ಕೆ
5 ವರ್ಷಕ್ಕೆ ಬರ್ಬೇಕಾದ್ರೆ ನಾವು ಎಷ್ಟು ನೀರು ಕುಡಿದಿರ್ತೀವಿ, ಏನ್ ಮಾಡಿರ್ತೀವಿ, ಏನೇನ್ ಆಟ ಆಡಿರ್ತೀವಿ ಅಂತ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. 5 ವರ್ಷ ಬಂದು ಉಳಿಸ್ಕೊಳ್ಳೋಷ್ಟೊತ್ತಿಗೆ ಆ ದೇವ್ರಿಗೆ ಕಾಪಾಡ್ಬೇಕು ಅದನ್ನ ನಮ್ಮ ಪರಿಸ್ಥಿತಿ. ಆದ್ರೆ ನೀವು ಹಂಗಿಲ್ವಲ್ಲ, 28, 29, 30 ವರ್ಷ ಯಾವನ್ ಬಲ್ಲಿ ಅವ್ನು ಹಿಡ್ಕೊಂಡು ಇವ್ನು ಹಿಡ್ಕೊಂಡು ಕೊನೆಗೆ ಯಾರು ಬೇಕು ಜಾತಿ ಮೇಲೆ ವ್ಯವಸ್ಥೆ ಆಗ್ತಿದ್ದೋ, ಇಂಟ್ರೆಸ್ಟ್ ಮೇಲೆ ಆಗ್ತಿದ್ದೋ, ಇನ್ನೊಂದ್ ಮೇಲೆ ಆಗ್ತಿದ್ದು, ಏನೇನೋ ಬಂದು ಎಲ್ಲ ನಡ್ಸ್ಕೊಂಡು ಹೆಂಗ ಮಾಡ್ಕೊಂಡು ಹೋಗ್ತಾ ಇರ್ತೀರ ನೀವು. ನಿಮ್ಗೆಲ್ಲ ನಮ್ದು ರಾಜಕಾರಣಿಗಳಿಂದ ದೊಡ್ಡ ರಾಜಕಾರಣ ನಿಮಗೂ ಮಾಡೋಷ್ಟು ಶಕ್ತಿ ಜ್ಞಾನ ಎಲ್ಲ ಕೂಡ ಬಂದಿದೆ. ನೀವೇನು ಕಡಿಮೆ ಏನಿಲ್ಲ, ನೀವು ಯಾರು ಕಡಿಮೆ ಇಲ್ಲ. ಕೆಲವ್ರು ಪಾಪ ದಡ್ರು ಇರ್ಬೋದು, ಕೆಲವರು ಅಯ್ಯೋ ಪಾಪ ಏನ್ ಕೇಳಿದ್ರು ಏನಿರುತ್ತೆ ಅಂತ ಹಾಕೋದು. ಮಿಕ್ಕಿದವೆಲ್ಲ ಬಹಳ ಚಾಣಕ್ಯರು ನೀವು ಇದ್ದೀರ, ಅದೇನು ಕಡಿಮೆ ಏನಿಲ್ಲ. ಹಂಗೆ ಅಧಿಕಾರಿಗಳು ಜನರ ಸೇವೆನ ಮಾಡಬೇಕು. ನನಗೆ ಪುಸ್ತಕ ನೀವು ಒಂದು ಯಾರೋ ಪುಸ್ತಕ ಕೊಟ್ರಿ, ಈಗ ಅನುಷ್ಠಾನ ಅಂತ ಕೊಟ್ರಿ. ನಾ ಸುಮ್ಮನೆ ಜಸ್ಟ್ ತಿಳಿಸ್ತೆ, ಸುಮ್ಮನೆ 2 ಪೇಜ್ ತಿಳಿಸ್ತೆ. ನೀವೇನು ಮಾಡಕ್ ಹೋಗ್ಬಿಡಿ. ಆ ಪುಸ್ತಕದಲ್ಲಿ ನೀವೇನು ಹೇಳ್ತೀರ ಅದನ್ನ ನೋಡಿ. ಅಲ್ಲಿ ನಮ್ಮ ಸೋಮಶೇಖರ್ ಹೇಳಿದ್ದಾರೆ, ನರೇಗಾ ಯೋಜನೆ ವೈಜ್ಞಾನಿಕ ಕಾರ್ಮಿಕ ಅವ್ಯವಹ ಸಿದ್ಧಪಡಿಸಬೇಕು, ಯುಕ್ತಿದಾರ ತಾಂತ್ರಿಕ. ಇನ್ನೊಬ್ರು ನಮ್ಮ ಶಿವರಾಜು KS, ಆಡಳಿತದಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ದೂರದೃಷ್ಟಿ ಇರಬೇಕು. ಈ ಚಂದ್ರಶೇಖರ್ನವರು ತಡೆರಹಿತ ಭೂ ದಾಖಲೆಗಳ ನಿವಾರಣೆ ನಿಗಿಸಬೇಕು, ನಾಗರಿಕರ ಭಾವನೆ. ಇಷ್ಟು ಮಾಡಿ ಸಾಕು, ಏನ್ ಮಾಡ್ಕೋಬೇಕು. ಏನ್ ನಾವು ಏನು ಬೇರೆ ಇನ್ನೇನು ನಾವು ಎಕ್ಸ್ಟ್ರಾ ಏನು ನಾವು ಮಾಡಕ್ ಹೋಗುದಿಲ್ಲ. ಸೊ ಉತ್ತಮವಾದಂತ ಆಡಳಿತಕ್ಕೆ ಒಂದು ಸತ್ಯ ನಿಷ್ಠೆ, ಅದಕ್ಕೆ ತಮ್ಮದೇ ಆದಂತ ಒಂದು ಭಾವನೆ ಕಟ್ಟಿದಿರಿ. ಬಹಳ ಸಂತೋಷ, ನಿಮ್ಗೆ ಅಭಿನಂದಿಸ್ತೇನೆ. ಇವೆಲ್ಲ ಬೇಕು. ಬಟ್ ಅಲ್ಟಿಮೇಟ್ಲಿ ಜನ ನಮ್ಗೆ ಡೋರು ತಾಲೂಕ್ ಆಫೀಸ್ಗೆ, ವಿಡಿಯೋ ಆಫೀಸ್ಗೆ, DC ಆಫೀಸ್ಗೆ ಬಂದಾಗ, ಜಡ್ಜ್ಮೆಂಟ್ಗಳು ಬಂದಾಗ, ಕೇಸ್ ಬಂದಾಗ, ದಾಖಲೆಗಳು ಬಂದಾಗ ಅವ್ರನ್ನ ಯಾವ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ನೀವು ನಡ್ಕೊಳ್ತೀರಲ್ಲ, ಅದು ನಿಮ್ಮ ಮೇಲೆ ಬಹಳ ಇಂಪಾರ್ಟೆಂಟ್. ನಮ್ಮ ಡ್ರೈವರ್ಗಳು, ನಮ್ಮ ಗನ್ಮೆನ್ಗಳು ಇರ್ತಾರೆ. ಅವನಾರು ಡೈನರ್ ಕೊಟ್ಟ ತಕ್ಷಣ ಅವ್ನು ಕರ್ಕೊಂಡ್ಬಂದು ನನ್ನ ಚೇಂಬರ್ ಒಳಗಡೆ ಫಸ್ಟ್ ನನ್ನ ಆಂಟಿ ಚೇಂಬರ್ಗೆ ಕೂರಿಸ್ಕೊಡ್ತಾರೆ. ಅವ್ನು ಯಾರು ಪಾಪ ನನ್ ಬಂದು ಒತ್ಕೊ ಬಂದಿರೋ ವಿಧಾನಸೌಧದ್ದು ಕೊಳ್ಳ ನಾನು ಕರ್ಕೊಂಡ್ಬರಲ್ಲ. ಅವನು ಸೂಟು ಬೂಟ್ ಹಾಕೊಂಡಿರ್ತಾರಲ್ಲ, ಅವನ್ನ ಕರ್ಕೊಂಡ್ಬಂದು ಇಡ್ತಾರೆ. ಆ ವ್ಯವಸ್ಥೆಯಲ್ಲಿ ಇಲ್ಲ ಹಾಕ್ಬಾರ್ದು. ನಾನು ನೋಡ್ತೀನಿ, ಅನುಭವಿಸ್ ನನಗೆ. ನನಗೂ 35-36 ವರ್ಷ ವಿಧಾನಸೌಧ ಒಳಗಡೆ ಬಂದು ಸರ್ವಿಸ್ ಇದೆ ನನಗೆ. ಆಲ್ಮೋಸ್ಟ್ 90ರಿಂದ ವಿಧಾನಸೌಧ, 89ರಿಂದ ವಿಧಾನಸೌಧ ಒಳಗಡೆ ಇದೆ. ಹಂಗೆ ನಿಮ್ಮ ಪ್ರಯಾರಿಟಿ ಸೂಟು ಬೂಟ್ ಹಾಕಿರಬಾರ್ದು. ಯಾರು ಬೆವರು ಸುತ್ಕೊಂಡು ಬೆಳಗ್ಗೆ ಸಾಯಂಕಾಲ ಈ ಭೂಮಿ ಉತ್ಕೊಂಡು ಕಷ್ಟಪಟ್ಟು ಮಾಡಿ ಸಾಮಾಜಿಕವಾಗಿ ಹಳ್ಳಿಲಿ ಬದುಕ್ತಾ ಇರ್ತಾರಲ್ಲ, ಅವನ ಬದುಕಿನಲ್ಲಿ ನೀವು ಬದಲಾವಣೆಯನ್ನು ತಂದಾಗ, ನಮಗೆ ನ್ಯಾಯ ಕೊಟ್ಟಾಗ ಮಾತ್ರ ನಿಮ್ಮ ಸೇವೆಗೆ ಒಂದು ದೊಡ್ಡ ಶಕ್ತಿ ತುಂಬ ಮಾಡ್ತಿರೋದಕ್ಕೆ ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಈಗೇನು ನಾವೇನು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಿಡಿ. ನಾವು ಹೆಂಗೋ ಸರ್ವಿಸ್ ಆಗೋಗ್ತದೆ, ಹೆಂಗೋ ನಾವು ನಡೆಸಿಸ್ತೀವಿ. ಆದ್ರೆ ನೀವು ಸೇವೆ, ಸಮಾಜವನ್ನು ಬಹಳ ದೃಷ್ಟಿಯಿಂದ ಹೋಗ್ಬೇಕು. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮ ಮೇಲೆ, ಅಧಿಕಾರಿಗಳ ಮೇಲೆ ನಮಗೆ ಅಪಾರವಾದಂತ ನಂಬಿಕೆ ಇದೆ. ನಮಗೆ ಮಾರ್ಗದರ್ಶನ ಕೊಡುವಂತವ್ರು ನೀವು. ಅನೇಕ ಸಂದರ್ಭದಲ್ಲಿ ನಾನು ಗಂಟೆ ಮಾತಾಡಕ್ಕೆ ಅವಕಾಶ ಸಂದರ್ಭ ಇದ್ರೂ ಕೂಡ ಇವತ್ತು ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಅದರಿಂದ ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಸಮಥಿಂಗ್ ಗುಡ್ ಫಾರ್ ದಿ ಪಬ್ಲಿಕ್. ಸೊ ಹಂಗೆ ನಿಮ್ಮ ದೊಡ್ಡ ಅವಕಾಶ, 30 ವರ್ಷ, 35 ವರ್ಷ, 25 ವರ್ಷ ಮಾಡುವಂತಹ ಸೇವೆ, ಜನರನ್ನ ನೆಲೆಸ್ಕೊಳ್ಳುವಂತ ಸಂದರ್ಭ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ, ಇರ್ಬೇಕಾದ್ರೆ ಹಿಂಗೆ ರಾಜಕಾರಣ ಮಾಡ್ಬೇಕಾದ್ರೆ ದೆಹಲಿಗೆ ಹೋಗ್ತಾ ಇದೆ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ದೆಹಲಿಗೆ ಹೋಗ್ತಾ ಇದ್ದು ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ. ಮಧ್ಯೆ ಏನೇನು ದೊಡ್ಡಬಳ್ಳಾಪುರ ಹೊರಟೋಗ್ತಿದ್ದು ರೈಲಲ್ಲಿ ಹೋಗ್ತಾ ಇದೆ. ಆಗ ಇದಕ್ಕಿದಂಗೆ ಇಂದಿರಾ ಗಾಂಧಿ ಅವರು ಡೆತ್ ಆಗೋದು, ಶೂಟ್ ಆಗೋಯ್ತು. ತಿರ್ಗಾ ಟ್ರೈನ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ವಾಪಸ್ ಕರ್ಕೊಂಡು ಬರೋದು. ಒಂದು ದೊಡ್ಡ ಸ್ಟ್ರೈಕು, ಗಲಾಟೆ ಪಲಾಟೆ ಎಲ್ಲ ನಡೀತಾ ಇರ್ಬೇಕಾದ್ರೆ ಕೊನೆಗೆ ನಮ್ಮೆಲ್ಲ ಕರ್ಕೊಂಡು ಹೋದ್ರು. ಅದೆಲ್ಲ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆಲ್ಲ ಇವರೆಲ್ಲ ಗಲಾಟೆ ಮಾಡೋದು, ಕಲ್ಲೋಡು ಅಂತ ಆಗ್ತಿದ್ರು. ಅದಾದ್ಮೇಲೆ ಒಂದು 3-4 ಗಂಟೆಗೆ ಮುಗಿಸಿದ್ರು. ನಂದೊಂದು ಅರ್ಜಿ ಇತ್ತು, ಸಿನಿಮಕ್ಕೆ ಟೂರಿಂಗ್ ಟ್ಯಾಕ್ಸ್ ಅರ್ಜಿ ಹಾಕಿದ್ದೆ ಇದರಲ್ಲಿ, ನಮ್ಮ ದೊಡ್ಡಾಲಲ್ಲಿ. ಹಾಕಿದಾಗ ಕೊನೆಗೆ ತಡೆಯಪ್ಪ ಅಂತ ಅಂದ್ಬಿಟ್ಟು ಕೊನೆಗೆ ಯಾರು ಹೇಳಿದ್ರು, DC ರೂಮ್ ಆಫೀಸಲ್ಲಿ ಕೂತವ್ರೆ, ಪುಟ್ರಂಗಪ್ಪ ಅಂತ ಒಬ್ಬ DC, ಆಗ DC ಪುಟ್ರಂಗಪ್ಪ ಅಂತ ಚಿತ್ತೂರು ಜಿಲ್ಲೆಯವರು, ಅವರೊಂದು DC. ಅವ್ರ ಚೇಂಬರ್, ಏನ್ ಸ್ವಾಮಿ ಎಲ್ಲ ರಜಾ ಎಲ್ಲ ಗಲಾಟೆ ಅನ್ನಿಸ್ಬೇ, ನಾನು ಡೆಪ್ಟಿ ಕಮಿಷನರ್ಪ್ಪ, ನಾನು ಇಲ್ಲ. ಸರಿ, ನನ್ನೊಂದು ಆಫೀಸ್, ನನ್ನ ಫೈಲ್ ಇದೆ ನಿಮ್ಗೆ ಅಂತ ಕೇಳಿದ್ರು. ನನ್ನೊಂದು ಫೈಲ್ ಇದೆ, ಲೈಸೆನ್ಸ್ ಕೊಡ್ಬೇಕು ನೀವು. ಇಲ್ಲ ನಡೆಸ್ತಾ ಇದ್ದೀನಿ ನಾನು, ಇಟ್ಟಿದ್ದೀನಿ. ಸರಿ, ಕೇಳೋದು ನನಗೆ, ಏನ್ ಮಾಡ್ತೀಯ ಅಂತ ಇದ್ಯಾ, ಏನ್ ಹೆಸರಿಡ್ಬೇಕು ಅಂತಿದ್ಯಾ ಅಂತ ಕೇಳಿದ್ರು. ಏನ್ ಹೇಳಿ ಸ್ವಾಮಿ, ಇಂದಿರಾ ಗಾಂಧಿ ಹೆಸರಿಟ್ಬಿಡ. ಆಯ್ತು ಸರಿ ಅಂತ ಒಪ್ಕೊಂಡು ಅಲ್ಲೇ ಲೈಸೆನ್ಸ್ ಕೊಟ್ಬಿಟ್ರು. 5 ನಿಮಿಷಕ್ಕೆ ನಾನು ರಿಲೀಸ್ ಕೊಡ್ತಾರೋ
ಅಲ್ಲೇ 5 ನಿಮಿಷಕ್ಕೆ ಲೈಸೆನ್ಸ್ ಕೊಟ್ಟು ಇಂದಿರಾಜಿ ಹೆಸರು ಚಿತ್ರಮಂದಿರ ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿ ಕೂಡ ಒಬ್ಬ ಮನುಷ್ಯನಿಗೆ ಯಾವ್ದಾದ್ರು ಇವತ್ತು ಕೂಡ ನಾನು ಆ ಪುಟ್ಟರಂಗಪ್ಪನ ನಾನು ನೆನೆಸ್ಕೊಳ್ತೀನಿ. ಎಲ್ಲರೂ ಬಂದಾಗ ಅವ್ರನ್ನ ಬಹಳ ಗೌರವದಿಂದ ನೋಡ್ತೀನಿ. ರೀಸೆಂಟ್ ಆಗಿ ಎಲ್ಲ ಒಂದ್ 2-3 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ. ಹಂಗೆ ಪ್ರತಿಯೊಬ್ಬ ಅಧಿಕಾರಿಗಳು ಯಾವ್ದಾರು ಒಬ್ಬ ಬದುಕಿನಲ್ಲಿ ಏನಾದ್ರು ಒಂದು ಮಾಡಿದ್ರೆ ನಿಮ್ಮನ್ನ ದೇವ್ರ ತರ ಕಾಣ್ತಾರೆ. ಅವ್ರ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಒಂದು ಪೆನ್ಷನ್ ಇರ್ಬೋದು, ಒಂದು ಯಾವುದೇ ಸಣ್ಣ ಪೆನ್ಷನ್ ಇರ್ಬೋದು, ಯಾವ್ದಾದ್ರು ಒಂದು ದಾಖಲೆಗಳನ್ನು ಮಾಡಬಹುದು. ನೀವು ನಿಮ್ಗೆ ಎಲ್ಲರ ಭವಿಷ್ಯನೂ ಬರೆಯಂತ ದೇವರು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಿಮ್ಗೆ ಇವತ್ತು ಸಿಕ್ಕಿದೆ. ಆ ಸಿಕ್ಕಂತ ಸಂದರ್ಭದಲ್ಲಿ ನೀವು ಆತ್ಮಸಾಕ್ಷಿಯಾಗಿ ಜನರು ಒಬ್ಬ ರೀತಿಲಿ, ಸರ್ಕಾರ ಒಬ್ಬ ರೀತಿಲಿ ನೀವು ಕೆಲಸ ಮಾಡಿದ್ರೆ ಮಾತ್ರ ನಿಮಗೂ ಕೂಡ ಒಂದು ಕೊನೆಯ ದಿನಗಳಲ್ಲಿ ನಾನು ಕೂಡ ಒಂದು ಶಾಶ್ವತವಾದಂತಹ ಬದುಕನ್ನ ಸಾಧನೆ ಮಾಡಿದ್ದೇನೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಂಗೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ಜನರಿಗೆ ಒಳ್ಳೇದು ಮಾಡುವಂತ ಕೆಲಸ, ಸೇವೆಯನ್ನು ಮಾಡೋ ಕೆಲಸ, ನಿಮ್ಮ ಆತ್ಮಸಾಕ್ಷಿ ಅಂತ ನೀವು ನಡ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.